ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಗೋಪಾಲ ಒಳಾಂಗಣದಲ್ಲಿ ವಿಶೇಷವಾದಂತಹ ಕಾರ್ಯಕ್ರಮ ನಡೀತಾ ಇದೆ. ರಾಷ್ಟ್ರೀಯ ಗ್ರಾಮೀಣ ಸಾಕ್ಷರತಾ ಸಮಿತಿ ಒಂದು ಕೇಂದ್ರ ಸರ್ಕಾರದ ಸಹಭಾಗಿತ್ವದ ವೇದಿಕೆ. ಇಡೀ ದೇಶದ ವ್ಯವಸ್ಥೆಯಲ್ಲಿ ಅವರು ಇಂತಹ ಒಳ್ಳೊಳ್ಳೆ ಕೆಲಸಗಳನ್ನು ಶಾಲೆಗಳಿಗೆ ಬುಕ್ಸ್ಗಳು ಬ್ಯಾಗ್ಸ್ಗಳು ವಿತರಣೆ ಕಾರ್ಯಕ್ರಮ ಮಾಡ್ತಾರೆ. ಆದರೆ ಜಿಲ್ಲೆಯಲ್ಲಿ ಇಡೀ ಕರ್ನಾಟಕದಲ್ಲಿ ಸುಮಾರು ಕ್ಷೇತ್ರಗಳಿದ್ದಾವೆ, 28-30 ಕ್ಷೇತ್ರಗಳಿದ್ದಾವೆ. ಅದರಲ್ಲಿ ಶಿವಮೊಗ್ಗ ಜಿಲ್ಲೆಗೆ ಮಾತ್ರ ವಿಶೇಷವಾದಂತಹ ಕಾಳಜಿಯನ್ನು ವಹಿಸಿ ನಮ್ಮ ಶಿವಮೊಗ್ಗದ ಸಂಸದರಾದಂತಹ ಬಿ ವಿ ರಾಘವೇಂದ್ರ ಪ್ರಯತ್ನದಿಂದಾಗಿ ಈ ರಾಷ್ಟ್ರೀಯ ಗ್ರಾಮೀಣ ಸಾಕ್ಷರತಾ ಸಮಿತಿ ಏನಿದೆ ಸುಮಾರು 1 ಲಕ್ಷ ಬ್ಯಾಗ್ಗಳು 1 ಲಕ್ಷ ಸ್ವೆಟರ್ಗಳನ್ನು ಕೊಡುವಂತಹ ಕಾರ್ಯಕ್ರಮ ಹಾಕಿಕೊಂಡಿರುವಂಥದ್ದು. ಈ ವೇದಿಕೆಯ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿರುವಂತಹ ನಮ್ಮ ತೀರ್ಥಹಳ್ಳಿಯ ಗೌರವ ಶಾಸಕ ಆರ್ ವಿ ಜ್ಞಾನೇಂದ್ರ ಸರ್ ಅವರೇ, ಹಾಗೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಅಂತ ಹೇಳ್ಬೋದು, ಕಾರ್ಯಕ್ರಮ ಮೂಲ ಕಾರಣಭೂತರು ಅಂತ ಹೇಳ್ಬೋದು ನಮ್ಮ ಶಿವಮೊಗ್ಗ ಕ್ಷೇತ್ರದ ಸಂಸದ ಬಿ ವಿ ರಾಘವೇಂದ್ರ ಅವರೇ, ಹಾಗೆ ಪಟ್ಟಣ ಪಂಚಾಯತಿ ಗೌರವಿತ ಉಪಾಧ್ಯಕ್ಷರಾದ ಗೀತಾ ರಮೇಶ್ ಅವರೇ, ಸೇರುವಂತಹ ಎಲ್ಲ ಮಾಧ್ಯಮ ಮಿತ್ರರೇ ಹಾಗೂ ಪಟ್ಟಣ ಪಂಚಾಯತ್ನ ಸಹ ಸದಸ್ಯರಾದಂತಹ ಎಲ್ಲ ಗೌರವಿತ ಕೌನ್ಸಿಲರ್ಗಳೇ, ಸೇರಿರುವಂತಹ ಇಡೀ ತಾಲೂಕಿನ ವಿವಿಧ ಶಾಲೆಗಳಿಂದ ಬಂದಂತಹ SDC ಅಧ್ಯಕ್ಷರು, ಒಂದಿನ ಒಬ್ಬರಿಗೆ ಹೊಗಳಿದ್ರೆ ಇಲ್ಲ ಮರ ಮುಖಸ್ತುತಿ ಅಂತಾರೆ, ಹೊಗಳು ಬರದಂತಾರೆ. ರಾಜಕಾರಣದಲ್ಲಿ ಇಟ್ಕೊಂಡು ಒಂದು ಪಕ್ಷದಿಂದ ಮತ್ತೊಂದು ಪಕ್ಷದ ಬಗ್ಗೆ ಹೊಗಳಿದ್ರೆ ಬಗೆಡಿ ಅಂತಾರೆ ಅವಂತಾರೆ. ಆದರೆ ಇರುವಂತ ವಿಚಾರಗಳನ್ನ ಹೇಳದೇ ಇದ್ರೆ ನಮ್ಮಂತವರಿಗೆ ಮನಸ್ಸಾಕ್ಷಿ ಇಲ್ಲ ಅನ್ನೋ ಭಾವನೆ ನನ್ನನ್ನು ಕಾಡ್ತದೆ ಅನ್ನೋ ಕಾರಣಕ್ಕಾಗಿ ನಾನು ಈ ಸಭೆಯಲ್ಲಿ ರಾಘವೇಂದ್ರ ವಿಶೇಷವಾದ ಕಾಳಜಿಯನ್ನು ನಾವು ಅನಿವಾರ್ಯದಿಂದ ಹೊಗಳುವಂತಹ ಅನಿವಾರ್ಯತೆ ಇದೆ ಅಂತ ಭಾವಿಸ್ತೇವೆ. ಯಾಕಂತ ಹೇಳಿದ್ರೆ ಇದನ್ನು ನಾವು ಚುನಾವಣೆ ಸಂದರ್ಭದಲ್ಲಿ ನಾವು ಪಕ್ಷದ ಪರವಾಗಿ ಕೆಲಸ ಮಾಡುವ ರಾಘವೇಂದ್ರವನ್ನು ಸೋಲಿಸಿದಾಗ ಪ್ರಯತ್ನ ಪಟ್ಟರು ನಾವು ಒಬ್ಬರು. ಆದರೆ ಅವರು ಕಾರ್ಯಶೀಲತೆ ಕಾರ್ಯದಕ್ಷತೆ ವಿಚಾರ ಬಂದಾಗ ಯಾವ ಚುನಾವಣೆ ಇಲ್ಲ, ಚುನಾವಣೆ ಸಂದರ್ಭದಲ್ಲಿ ಒಳ್ಳೆ ಕಾರ್ಯಗಳು ಮಾಡ್ತಾರೆ ಅಂತ ಹೇಳಿದ್ರೆ ನಾವು ಖಂಡಿತ ಹೋಗಬೇಕಾದ್ರೆ. ಯಾಕಂತ ಹೇಳಿದ್ರೆ ಇಡೀ ರಾಜ್ಯದಲ್ಲಿ ತುಂಬಾ ಸಂಸದರಿದ್ದಾರೆ, ಇಂತಹ ಕಾರ್ಯಗಳು ವ್ಯಕ್ತಪಡಿಸಿ ಈಗ ಚುನಾವಣಾ ಸಂದರ್ಭದಲ್ಲಿ ಜನರ ಮನವೊಲಿಸಲಿಕ್ಕಾಗಿ ಮನೆ ಮನೆಗೆ ಹೋಗುವಂಥದ್ದು, ಬೇರೆ ಬೇರೆ ಆಮಿಷಗಳನ್ನು ಹಾಕುವಂಥದ್ದು ಎಲ್ಲ ರಚನೆಗಳು ಮಾಡ್ತಾರೆ. ಆದರೆ ಯಾವುದೇ ಚುನಾವಣೆಗೆ ನಿಂತಿದ್ದ ಸಂದರ್ಭದಲ್ಲಿ ತನ್ನ ಅಧಿಕಾರಾವಧಿಯಲ್ಲಿ ಜನರಿಗೆ ತಲುಪುವಂತ ಕೆಲಸಗಳನ್ನು ಮಾಡುವಂಥದ್ದು ನಿಜವಾಗ್ಲೂ ಜನನಾಯಕನ ಕೆಲಸ. ಈಗ ಎಲ್ಲ ಇಡೀ ರಾಜ್ಯದಲ್ಲಿ ತೀರ್ಥಹಳ್ಳಿ ಶಿವಮೊಗ್ಗ ಜಿಲ್ಲೆಗೆ ಒಂದೇ ಈ ಕಾರ್ಯಕ್ರಮ ನಡೀತಿರುವಂಥದ್ದು ನಾವು ಕೇಳಿ ಬಂದು ನಮಗೆ. ಯಾಕಂದ್ರೆ ಪಾರ್ಲಿಮೆಂಟ್ ನಡೆಯುವಂತಹ ಸಂದರ್ಭದಲ್ಲಿ ವಿವೇಕಾನಂದ ಸರ್ ನಾನು ಯಾಕಂದ್ರೆ ನಾವು ಪಕ್ಷದಲ್ಲಿ ಇದ್ದವರು, ಅವ್ರ ಅಕ್ಕ ಎಲ್ಲ ಒಟ್ಟಿಗೆ ಬಂದಾಗ ಸರ್ ನಾನು ಹೇಳ್ತೀರ ನಾವು ಊಟ ಹೇಳ್ಬಿಡ್ತೀನಿ, ಇಲ್ಲಿ ಒಳ್ಳೆ ಮಯೂರಲ್ಲಿ ಸಿಗುತ್ತೆ, ಯಾಕಂದ್ರೆ ಅವರು ಪ್ಯೂರ್ ವೆಜಿಟೇರಿಯನ್ ಅಶೋಕ ನಾನು ಹೇಳ್ತೀನಿ ಅಂತೇಳಿ. ಇಲ್ಲಪ್ಪ ಮನೆ ತಂದಿರುವಂತಹ ಬುದ್ಧಿ ಇದೆ ಅಂತ ಹೇಳ್ಕೊಂಡು ಮನೆ ತಂದಂತಹ ಪದಾರ್ಥಗಳನ್ನು ತಿನ್ನುವಂತ ಒಂದು ಅಭ್ಯಾಸ. ಪಾರ್ಲಿಮೆಂಟ್ ಒಂದಿಗೆ ನಡೀತಾರೆ, ಒಂದಿಗೆ ಪಾರ್ಲಿಮೆಂಟ್ ನಡೆಯುವಂತಹ ಸಂದರ್ಭದಲ್ಲಿ ಆ ದಿವಸ ಸಾಮಾನುಗಳನ್ನೆಲ್ಲ ಒಂದು ಗೂಡ್ಸ್ನರಿ ಮುಖಾಂತರ ಅವ್ರು ಡೆಲ್ಲಿ ತಗೊಂಡ್ತಾರೆ. ಈಗ ರಾಷ್ಟ್ರೀಯ ಗ್ರಾಮೀಣ ಸಾಕ್ಷರತಾ ಕಮಿಟಿ ಅಧ್ಯಕ್ಷರಿದ್ದಾರೆ, ಅವ್ರಿಗೆ ಬಾರಿ ಹಾಕ್ಬೇಕು. ಇಲ್ಲಿ ದಿನಸಿ ಸಾಮಾನು ತಗೊಂಡು ಹೋಗೋದು, ಅದರಿಂದ ಸ್ಕೂಲ್ ಬ್ಯಾಗ್ಗಳನ್ನ ಶೆಲ್ಟರ್ಗಳನ್ನು ಹಾಕುವಂತ ಕೆಲಸನ ಅವ್ರು ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕಾಗಿ ನಾನು ಖಂಡಿತವಾಗಿ ಸ್ವಲ್ಪ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾಗಿ ಅವರಿಗೆ ನಾನು ಶುಭ ಕಾಮನೆ ಸಲ್ಲಿಸುವ ಜೊತೆಯಲ್ಲಿ ನಾನು ಧನ್ಯವಾದ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಮತ್ತು ವಿಶೇಷವಾಗಿ ಅವರು ಸಂಸದರಾಗಿ ಒಂದು ವೇದಿಕೆಯಲ್ಲಿ ಕಾಣಿಸ್ಕೊಂಡು ತುಂಬಾ ಕಮ್ಮಿ. ನಾನು ಅವರಿಗೆ ಪಟ್ಟಣ ಪಂಚಾಯತ್ ಹೇಳಿದೆ, ಅವರು ಬಸವರಾಜ್ ಹೇಳಿದ್ರೆ ರಾತ್ರಿ ಹೇಳಿರುವಂಥದ್ದು ಸಭೆ ಉಂಟು ಬನ್ನಿ ಅಂತೇಳಿ. ಅದಕ್ಕೆ ನಮ್ದು ಒಂದು ಏನಂತ ಹೇಳಿದ್ರೆ, ಒಂದು ಕೆಲವು ಸಂದರ್ಭಗಳೇನಾಗತ್ತೆ ಅಂತ ಹೇಳಿದ್ರೆ ಒಂದು ಪಕ್ಷದ ಮುಖಂಡರು, ಪಕ್ಷದ ಕಾರ್ಯಕರ್ತರುಗಳು, ವಿಶೇಷವಾಗಿ ಮಾಧ್ಯಮ ಮಿತ್ರರು ವೈಯಕ್ತಿಕವಾಗಿರುವಂತಹ ನಾಯಕರ ಜೊತೆ ಸೇರಿದ ತಕ್ಷಣದಲ್ಲಿ ಬಿಜೆಪಿಗೆ ಹೋಗ್ಬಿಡ್ತಾರೆ, ಇಲ್ಲ ಅವರು ಕಾಂಗ್ರೆಸ್ಗೆ ಬರ್ತಂತ ಭಾವನೆಗಳನ್ನು ಸೃಷ್ಟಿ ಮಾಡಿ ಗೊಂದಲವನ್ನು ಸೃಷ್ಟಿ ಮಾಡುವಂತ ಕೆಲಸಗಳನ್ನು ಮಾಡ್ತಾರೆ. ಆದ್ರೆ ನಾನು ಪಟ್ಟಣ ನಂದಿಗೆ ಅವರು ಕರೆದಿರುವಂಥದ್ದು ನನಗೆ ಪಟ್ಟಣ ಪಂಚಾಯತಿ ಅಧ್ಯಕ್ಷನಾಗಿ ವೇದಿಕೆ ಕರೆದಿರುವಂಥದ್ದು. ನನ್ನ ಆಸೆ ಏನಂತ ಹೇಳಿದ್ರೆ, ನಾನು ಅಧಿಕಾರ ನಡೆಸುವಂತಹ ಸಂದರ್ಭದಲ್ಲಿ ನನಗೆ ಅವಕಾಶ ಸಿಕ್ಕಂತಹ ಸಂದರ್ಭದಲ್ಲಿ ಸಂಸದರಿಂದ ಬರುವಂತಹ ಅನುದಾನಗಳನ್ನು ಪಟ್ಟಣಕ್ಕೆ ಬರದಿದ್ರೆ ಇಂಥ ವೇದಿಕೆಗಳ ಮುಖಾಂತರ ನನಗೆ ಸಹಕಾರ ಆಗಲಿ, ನಮ್ಮ ಪಟ್ಟಣಕ್ಕೆ ಸಹಕಾರಿಯಾಗಿ ಅನ್ನೋ ಕಾರಣಕ್ಕಾಗಿ ನಾವು ವೇದಿಕೆಗಳನ್ನು ಹಂಚ್ಕೊಳ್ಬೇಕು. ಅದ್ರ ವಿಶೇಷವಾಗಿ ನನಗೆ ತುಂಬಾ ದೊಡ್ಡ ಆಸೆ ಇದೆ. ಯಾಕಂದ್ರೆ ವಿ ವಿ ರಾಘವೇಂದ್ರ ಸಂಬಂಧಿಸಿದ್ರೆ ಯಾವುದೂ ಕಷ್ಟ ಅಲ್ಲ. ಕೇಂದ್ರ ಸರ್ಕಾರದ ಸಂಸದರ ಪೈಕಿ ಅತ್ಯಂತ ಪ್ರಭಾವಿ ಸಂಸದ ಅನ್ನುವಂತಹ ಪಟ್ಟ ಅವರಿದೆ. ಅದಕ್ಕೆ ಎಕ್ಸಾಂಪಲ್ ಸಿಂಗಪೂರ್ ಸ್ಟೇಟ್. ಈಗ ಏನಂತ ಹೇಳಿದ್ರೆ ನನ್ಗೊಂದು ಆಸೆ ಏನಂತ ಹೇಳಿದ್ರೆ, ನಮ್ಮ ಜನತೆ ಪರವಾಗಿ ಇವತ್ತೊಂದು ಆಸೆ. ನಾವು ಕಾಂಡದ ಗಾಡಿ ಬೊಂಬೆಗೆ ಹೋಗುವಂತ ಸಂದರ್ಭದಲ್ಲಿ ಕಾಂಡದ ಗಾಡಿ ಸಿಕ್ಕಿದ್ರಾಗ
ನಾವು ಹೋದಾಗ 2 ದಿವಸ ತಗೊಂಡಿದ್ದೀವಿ, 24 ಗಂಟೆ ಬೇಕಿತ್ತು. ಈಗ ಹಂಗೇನಿಲ್ಲ, ಎಷ್ಟು ಬಸ್ ನಂದನ್ ಬಸ್ಸಿಗೆ ಹೋದ್ರು ಸಹ 8-9 ಹೋಗ್ಬಿಡ್ತೀವಿ. ಕಾರಣ ಏನಂತಂದ್ರೆ ಕಾಡನ್ನ ದಾಟಿ ಇರುವಂತಹ ದೊಡ್ಡ ಏರಿಯಾ ಅದು ಆಕ್ಚುಲಿ ಫಾರೆಸ್ಟ್ ಏರಿಯಾ. ಆ ಫಾರೆಸ್ಟ್ ಏರಿಯಾದಲ್ಲಿ ಸುರಂಗ ಮಾರ್ಗಗಳಾಗಿ ರೈಲ್ವೆಗಳನ್ನ ಮಾಡಿರುವುದು ಈಗ ಜನರಿಗೆ ಸಂಚಾರಕ್ಕೆ ತುಂಬಾ ಸುಲಭ ಮಾಡಿಕೊಟ್ಟಿದ್ದಾರೆ. ಡಿನೋಟಿಫಿಕೇಶನ್ ಮುಖಾಂತರ ಮಾಡಿದ್ದಾರೆ, ಮತ್ತೆ ಯಾವ ಮುಖಾಂತರ ಮಾಡಿದ್ರೆ ಗೊತ್ತಿಲ್ಲ. ಆದ್ರೆ ನಮ್ಮ ತೀರ್ಥಹಳ್ಳಿ ವಿಚಾರ ನಾವು ಈಗ ಒಂದು ಡಿಮ್ಯಾಂಡ್ ಇಟ್ಟಿದ್ದೆ, ಮತ್ತೆ ಲಾಸ್ಟ್ ಟೈಮ್ ಇಟ್ಟು ಈಗ ಸಭೆ ಮುಖಾಂತರ ಇಲ್ಲಿಗೆ ಬಯಸ್ತೇನೆ. ನಮ್ಮ ತೀರ್ಥಹಳ್ಳಿಗೆ ಹೇಗಾದ್ರೂ ಮಾಡಿ, ಈಗಿನ ಆಧುನಿಕ ವ್ಯವಸ್ಥೆಯಲ್ಲಿ ಏನೂ ಕಷ್ಟ ಇಲ್ಲ. ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರಿಗೆ ಹಾಗೂ ಮಾನ್ಯ ಕೇಂದ್ರ ರೈಲ್ವೆ ಸಚಿವರನ್ನ ನಾನು ರಿಕ್ವೆಸ್ಟ್ ಮಾಡಿ, ನೀವು ತೀರ್ಥಹಳ್ಳಿ ಪಟ್ಟಣಕ್ಕೆ ಒಂದು ರೈಲ್ವೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಳ್ಬೇಕಂತ ಸಭೆ ಯಾಕಂದ್ರೆ ಪ್ರಯತ್ನ ಸಾಗಿದೆ, ನಮ್ಗೆ ಬಂದಿದೆ. ಆ ಪ್ರಯತ್ನದಲ್ಲಿ ಪಟ್ಟಣ ಪಂಚಾಯತ್ ಸಹ ಒಂದು ದಿವಸ ಒಂದು ಎಲ್ಲ ಸರ್ವ ಸದಸ್ಯರ ಸಹಕಾರದಿಂದ ನಿರ್ಣಯ ತಗೊಂಡಿದ್ದೀವಿ. ಆ ನಿರ್ಣಯ ಏನಂತಂದ್ರೆ ತೀರ್ಥಹಳ್ಳಿಗೆ ರೈಲು ಬೇಕು ಅನ್ನುವಂಥದ್ದು. 2001 ನಾವು ಫಸ್ಟ್ ವರ್ಷ ನಾನು ಗೆದ್ದಂತ ಸಂದರ್ಭದಲ್ಲಿ ನಾವು ಸಂದೇಶ ಜೋಡಿಯಲ್ಲಿ ಪ್ರಭಾವತಿ ಶಾಮಣ್ಣ ಗೆದ್ದಿವಿ. ಅವರು ಅವಾಗ ನಮ್ಮ ಪಟ್ಟಣ ಕಲಿಸೋದು ನಿರ್ಣಯ ಮಾಡಿ ತೀರ್ಥಹಳ್ಳಿಗೆ ರೈಲು ಬಂದಿ ಅಂತ ಹೇಳಿದ್ರೆ ನಾವೆಲ್ಲ ನಗಾಡಿದ್ವಿ, ಸಾಧ್ಯ ಉಂಟು ಅಂತ ಹೇಳಿ. ಆಗ ಈಗ ನಮ್ಗೆ ಅನಿಸಿದೆ ಶೃಂಗೇರಿಗೆ ಬರುವಂತ ಸಾಧ್ಯತೆ ಇದೆ, ಈ ಪಕ್ಕದ ಅರಸಾಳಿಗೆ ಬರಲಿಕ್ಕೆ ಸಾಧ್ಯತೆ ಇದೆ. ಅಂದ್ರೆ ತೀರ್ಥಹಳ್ಳಿಗೆ ಬರಲಿಕ್ಕೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ, ಅದನ್ನ ಪ್ರಯತ್ನ ಮಾಡಿ ಅಂತ ಕೇಳ್ತೇವೆ. ಅದ್ರ ಜೊತೆಗೆ ಮತ್ತೊಂದು ನಾವು 2 ಈಗ ಮಧ್ಯಾಹ್ನದಲ್ಲಿ ಕೌನ್ಸಿಲ್ಸ್ ಇರ್ತಾರೆ, ಟೀಮ್ ಮುಖಾಂತರ ಅಭಿನಯಿಸುವ ಕಾರ್ಯಕ್ರಮ ಸಹ ಮಾಡ್ತೇವೆ. ಅದ್ರ ಜೊತೆಗೆ ತೀರ್ಥಹಳ್ಳಿ ನಾವು ಕುವೆಂಪು ಔಟ್ಡೋರ್ ಆಡಳಿತ ಮಾಡಲಿಕ್ಕೆ ಹೊರಟಿದ್ದೇವೆ. ಈಗಾಗಲೇ ಅದಕ್ಕೆ 1 ಕೋಟಿ ವೆಚ್ಚದ ನಾವು ಅದನ್ನ ಕ್ರಿಯೋಜನೆ ಮಾಡಿರುವಂತದ್ದು, ಅದು ಸರ್ಕಾರಕ್ಕೆ ಸಹ ಪ್ರಸ್ತಾವನೆ ಕೊಟ್ಟಿರುವಂತದ್ದು. ಈ ಒಂದು ಸಂದರ್ಭದಲ್ಲೂ ಕೂಡ ಅಷ್ಟೇ ತಮ್ಮ ಸಂಸದ ನಿಧಿಯಿಂದ ಇಡೀ ವಿಶ್ವಮಾನವ ಸಂದೇಶ ಕುವೆಂಪುನವರ ಒಂದು ಔಟ್ಡೋರ್ ಆಡಿಟೋರಿಯಂ ಏನಾಗ್ತಿದೆ, ನಿಮ್ಮ ಸಂಶೋಧನೆ ಸಹಕಾರ ಕೊಡಿ ಅಂತ ಈ ಸಭೆ ಮುಖಾಂತರ ಕೇಳ್ಕೊಂಡು, ವಿಶೇಷವಾಗಿ ನನ್ನ ಸ್ನೇಹಿತರು ಮತ್ತೆ ನಮ್ಮ ರಾಜಕೀಯ ಸ್ನೇಹಿತರಾದ ನಮ್ಮ ರಾಜೇಶ್ ಕಾಮತ್ ಸಹ ಬಂದಿದ್ದಾರೆ. ಅವ್ರಿಗೆ ಯಾಕಂದ್ರೆ ಪ್ರತಿಯೊಂದು ಸತಿ ಸಂಸದೆಯನ್ನು ಸಂಪರ್ಕ ಮಾಡಬೇಕು ಕೇಳೋದಷ್ಟೇ ರಾಜಣ್ಣ ಹೇಗಿದ್ದಾರೆ ಅಂತೇಳಿ ಅವರಿಗೂ ಸಹ ಈ ಸಭೆ ಮುಖಾಂತರ ನಾವು ನೆನಪಿಸ್ಕೊಟ್ಟ. ಹಾಗೆ ನಮ್ಮ ನಂದನ್ ಅವರು ಹಾಗೆ ಕವಿರಾಜ್ ಅವರು ಬಂದಂತ ಎಲ್ಲರಿಗೂ ಸಹ ಮತ್ತೊಮ್ಮೆ ನಾನು ನೆನೆಸ್ಕೊಳ್ತಾ ನೀವು ವೇದಿಕೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ರೆ. ಮುಖ್ಯವಾಗಿ ನಮ್ಮ ತೀರ್ಥಹಳ್ಳಿಯ ಶಿಕ್ಷಣಾಧಿಕಾರಿಯಾಗಿ ಅತ್ಯಂತ ಕ್ರಿಯೇಷನ್ ಕೆಲಸ ಮಾಡ್ತಿರುವಂತಹ ನಮ್ಮ ಗಣೇಶ್ ವೈಯವರು, ಗಣೇಶ್ ಪೈ ಅಂತ ತಿಳ್ಕೊಂಡ್ಬಿಡುತ್ತೆ, ಗಣೇಶ್ ವೈಯವರು ಅವರಿಗೂ ಸಹ ನನ್ನ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಎಲ್ಲರೂ ಒಂದು ಮಾತಾಡಿ ಮುಗಿಸ್ತೇನೆ. ಜೈ ಕರ್ನಾಟಕ.